ಪ್ರಿಯ ವಿದ್ಯಾರ್ಥಿಗಳೇ, ರಾಜ್ಯಶಾಸ್ತ್ರದಲ್ಲಿ ಬರುವಂತಹ ರಾಜ್ಯಶಾಸ್ತ್ರದ ಅರ್ಥ ಹಾಗೂ ರಾಜ್ಯಶಾಸ್ತ್ರದ ವ್ಯಾಖ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ನಾವು ಈ ವಿಡಿಯೋದಲ್ಲಿ ಮಾಡೋಣ. ಮೊದಲನೇದಾಗಿ ರಾಜ್ಯಶಾಸ್ತ್ರ ಎಂದರೇನು? ರಾಜ್ಯಶಾಸ್ತ್ರ ಅಂತ ಹೇಳಿದ್ರೆ ಹೆಸರೇ ಹೇಳ್ತಿರುವ ಹಾಗೆ ರಾಜ್ಯ ಪ್ಲಸ್ ಶಾಸ್ತ್ರ ಅಂತ ಅರ್ಥ. ರಾಜ್ಯದ ಬಗ್ಗೆ ವ್ಯವಸ್ಥಿತವಾಗಿ ಅಧ್ಯಯನ ಮಾಡುವುದನ್ನು ನಾವು ರಾಜ್ಯಶಾಸ್ತ್ರ ಅಂತ ಕರಿತೀವಿ. ಪೊಲಿಟಿಕಲ್ ಸೈನ್ಸ್ ಡಿಕ್ಷನರಿ ಪ್ರಕಾರ ಇಂಡಿಯಾ ಕೂಡ ಒಂದು ಸ್ಟೇಟ್. ಸ್ಟೇಟ್ನ ಬಗ್ಗೆ ನಾವು ಸ್ಟಡಿ ಮಾಡೋದನ್ನು ನಾವೇನು ಕರಿತೀವಿ ಅಂತ ಹೇಳಿದ್ರೆ ರಾಜ್ಯಶಾಸ್ತ್ರ ಅಂತ ಕರಿತೀವಿ. ಇಲ್ಲಿ ನೋಡಿ, ಸ್ಟೇಟ್ ಇದೆ, ಇದನ್ನು ಅಧ್ಯಯನ ಮಾಡುವ ಶೈಲಿಯನ್ನು ನಾವೇನು ಕರಿತೀವಿ, ಅದು ಹೇಗೆ ಬೇಕೋ ಹಾಗೆ ಅಧ್ಯಯನ ಮಾಡುವುದಲ್ಲ, ಒಂದು ವ್ಯವಸ್ಥಿತವಾದ ಅಧ್ಯಯನ. ಅದಕ್ಕಾಗಿ ರಾಜ್ಯಶಾಸ್ತ್ರವನ್ನು ರಾಜಕೀಯ ವಿಜ್ಞಾನ ಅಂತಲೂ ಕೂಡ ನಾವು ಕರಿತೀವಿ. ಆಯಿತಾ? ನೆಕ್ಸ್ಟ್, ರಾಜ್ಯಶಾಸ್ತ್ರ ಎಂಬ ಪದವು ಹೇಗೆ ಅಸ್ತಿತ್ವಕ್ಕೆ ಬಂತು ಅನ್ನೋದನ್ನು ನಾವು ನೋಡೋದಾದರೆ, ರಾಜ್ಯಶಾಸ್ತ್ರ ಎಂಬ ಪದವು ಕನ್ನಡ ಪದವು ಆಂಗ್ಲ ಭಾಷೆಯ ಪಾಲಿಟಿಕ್ಸ್ನ ಒಂದು ತರ್ಜುಮೆ ಆಗಿದೆ. ಹಾಗೆ ಪಾಲಿಟಿಕ್ಸ್ ಎಂಬ ಪದವು ಕೂಡ ಲ್ಯಾಟಿನ್ ಭಾಷೆಯ ಪೊಲಿಟಿಕಾಸ್ ಹಾಗೂ ಗ್ರೀಕ್ ಭಾಷೆಯ ಪಾಲಿಸ್ನಿಂದ ಬಂದಿದೆ. ಗ್ರೀಕ್ ಭಾಷೆಯ ಪಾಲಿಸ್ನ ಪದದ ಅರ್ಥ ಏನು ಅಂತ ನೋಡೋದಾದರೆ ನಗರ ರಾಜ್ಯ ಅಂತ ಅದರ ಅರ್ಥ. ನಗರ ರಾಜ್ಯ ಅಂತ ಹೇಳಿದ್ರೆ ನೀವು ಗ್ರೀಕ್ ಅಲ್ಲಿ ನೋಡ್ಬೋದು, ಅಥೆನ್ಸ್ ಮತ್ತು ಸ್ಪಾರ್ಟಾ, ಸ್ಟಾಗಿರಾ, ಮೆಸಿಡೋನಿಯಾ ಅಂತ ಒಂದು ಸಿಟಿ ಸ್ಟೇಟ್ಸ್ಗಳು, ಪುಟ್ಟ ಸಿಟಿ ಸ್ಟೇಟ್ಸ್ಗಳಿದ್ವು. ಅವುಗಳ ಬಗ್ಗೆ ಅಧ್ಯಯನ ಮಾಡೋದನ್ನು ಅವರು ನಾರ್ಮಲಾಗಿ ಪಾಲಿಟಿಕ್ಸ್, ಪಾಲಿಸ್ ಹೀಗೆಲ್ಲ ಕರಿತಾ ಇದ್ರು. ಈಗ ನೀವು ಯೋಚನೆ ಮಾಡ್ಬೋದು, ಅವರು ಅವಾಗ ಈ ಥರ ರಾಜ್ಯದ ಬಗ್ಗೆ ಅಧ್ಯಯನ ಮಾಡೋದನ್ನೆಲ್ಲ ನಾವು ಪಾಲಿಸ್ ಅಂತ ಕರೀತಿದ್ರು. ಪಾಲಿಸ್ ಅಂತ ಕರೆದು ಅದು ಕೊನೆಗೆ ಪಾಲಿಟಿಕ್ಸ್ ಎಂಬುವಂಥ ಒಂದು ಹೆಸರನ್ನ ಅದು ರೂಪಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಮಾಡರ್ನ್ ಏರಾದಲ್ಲಿ ನೀವು ಅರ್ಥ ಮಾಡ್ಕೊಳ್ಳೋದಾದರೆ ಇಂಡಿಯಾ ಮತ್ತು ಚೈನಾ, ಹಾಗೆ ಮಂಗೋಲಿಯಾ, ಪಾಕಿಸ್ತಾನ, ಬೇರೆ ಬೇರೆ ಸ್ಟೇಟ್ಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಲ್ಲ, ಅದನ್ನು ನಾವು ಪೊಲಿಟಿಕಲ್ ಸೈನ್ಸ್ ಅಥವಾ ಪಾಲಿಟಿಕ್ಸ್ ಅಂತ ನಾವು ಅದನ್ನು ಕರಿತೀವಿ. ಹಾಗಾಗಿನೇ ನಾವಿಲ್ಲಿ ಗಮನಿಸಬೇಕಾಗಿರೋದು ಏನಂತ ಹೇಳಿದ್ರೆ, ರಾಜ್ಯಶಾಸ್ತ್ರದ ಪಿತಾಮಹರಾದಂತಹ ಅರಿಸ್ಟಾಟಲ್ರವರು ತನ್ನ ಗ್ರಂಥವನ್ನೇ ಪಾಲಿಟಿಕ್ಸ್ ಅಂತ ಇಟ್ಟಿದ್ದಾರೆ. ಪಾಲಿಟಿಕ್ಸ್ ಅಂತ ಹೇಳಿದ್ರೆ ರಾಜಕೀಯ ಜೀವನವನ್ನು ಅದು ಅಧ್ಯಯನ ಮಾಡುತ್ತೆ ಅಂತ ಅರ್ಥ ಆಗಿದೆ. ನೆಕ್ಸ್ಟ್, ಈ ಪುರಾತನ ಗ್ರೀಕರು ಈ ಹಿಂದೆ ಪಾಲಿಟ್ಸ್ ಅನ್ನೋ ಪದವನ್ನು ಉಪಯೋಗಿಸುವಾಗ ಅಥವಾ ಪಾಲಿಟಿಕ್ಸ್ ಅನ್ನೋ ಪದವನ್ನು ಉಪಯೋಗಿಸುವಾಗ ರಾಜ್ಯಕ್ಕೂ ಸಮಾಜಕ್ಕೂ ಹಾಗೂ ಸರ್ಕಾರಕ್ಕೂ ವ್ಯತ್ಯಾಸನೇ ಮಾಡಿರಲಿಲ್ಲ. ಇವು ಮೂರಕ್ಕೂ ವ್ಯತ್ಯಾಸ ಮಾಡೇ ಇರಲಿಲ್ಲ. ಇವು ಮೂರು ಕೂಡ ಒಂದೇ ಅನ್ನೋ ಲೆಕ್ಕದಲ್ಲಿ ಅವರು ಯೂಸ್ ಮಾಡ್ತಾಯಿದ್ರು. ಆದರೆ ಈ ಮೂರು ಕೂಡ ಎಂಟೈರ್ಲಿ ಡಿಫ್ರೆಂಟ್ ಇದೆ. ಈ ಮೂರು ಕೂಡ ಎಂಟೈರ್ಲಿ ಡಿಫ್ರೆಂಟ್. ಇದೇ ಬೇರೆ, ಸೊಸೈಟಿಯೇ ಬೇರೆ, ಗೌರ್ಮೆಂಟೇ ಬೇರೆ, ಹಾಗೆ ಸ್ಟೇಟೇ ಬೇರೆ. ಈ ಮೂರಕ್ಕೂ ಕೂಡ ವಿಶೇಷವಾಗಿರುವಂಥ ಅಸ್ತಿತ್ವ ಇದೆ. ಇದು ಕೂಡ ಮೂರು ಕೂಡ ಸಪ್ರೇಟ್. ಈ ಮೂರಕ್ಕೂ ಕೂಡ ತನ್ನದೇ ಆದಂಥ ಅಸ್ತಿತ್ವ ಇದೆ, ಅಸ್ಮಿತೆ ಇದೆ ರಾಜ್ಯಶಾಸ್ತ್ರದಲ್ಲಿ. ಹೀಗಿರುವಾಗ ಈ ಮೂರನ್ನೂ ಕೂಡ ಒಂದೇ ಅರ್ಥದಲ್ಲಿ ಅವರು ಅದನ್ನು ಬಳಸ್ತಾ ಇದ್ರು. ಇದು ತಪ್ಪು. ಹಾಗಾಗಿ ಇತ್ತೀಚಿನ ದಿನಮಾನದಲ್ಲಿ ನಾವು ಅದನ್ನು ಅರ್ಥ ಮಾಡ್ಕೊಬೋದು, ಮೂರು ಸಪ್ರೇಟ್ ಅಂತ ಹೇಳಿ. ಹಾಗೆ ಮತ್ತು ಅವರು ಪರ್ಸ್ನಲ್ ಲೈಫ್ ಮತ್ತು ಪ್ರೊಫೆಷನಲ್ ಲೈಫ್ ಎರಡನ್ನೂ ಕೂಡ ಒಂದೇ ಆಗಿ ನೋಡ್ತಾ ಇದ್ರು, ಎರಡನ್ನೂ ಕೂಡ ಬೇರ್ಪಡಿಸಿರಲಿಲ್ಲ. ಹಾಗಾಗಿ ಈಗ ಅದನ್ನು ವ್ಯತ್ಯಾಸವನ್ನು ಗುರುತಿಸಿ ಈಗ ಒಂದು ರಾಜಕೀಯ ವಿಜ್ಞಾನ ಅಂತಲೇ ಒಂದು ವ್ಯವಸ್ಥಿತವಾಗಿರುವಂಥ ಸಪ್ರೇಟ್ ಆಗಿರುವಂಥ ಒಂದು ಅಧ್ಯಯನ ಶಿಸ್ತಾಗಿ ಅದು ಅಸ್ತಿತ್ವಕ್ಕೆ ಬಂದಿದೆ ಅನ್ನೋದನ್ನು ನಾವು ಗಮನಿಸ್ಬೋದಾಗಿದೆ. ಹಾಗೆ ರಾಜ್ಯಶಾಸ್ತ್ರದ ಬಗ್ಗೆ ಕೆಲವೊಂದಿಷ್ಟು ಚಿಂತಕರು ಒಂದಿಷ್ಟು ಮಾತುಗಳನ್ನ ಹೇಳಿದ್ದಾರೆ, ಅದೇನಂತ ನೋಡೋಣ. ಮೊದಲನೇದಾಗಿ ಗಾರ್ನರ್ ಅವರ ಪ್ರಕಾರ ರಾಜ್ಯದೊಂದಿಗೆ ಆರಂಭವಾಗಿ ರಾಜ್ಯದೊಂದಿಗೆ ಅಂತ್ಯ ಆಗುತ್ತೆ, ಆ ಶಾಸ್ತ್ರವನ್ನು ನಾವು ರಾಜ್ಯಶಾಸ್ತ್ರ ಅಂತ ಕರಿತೀವಿ ಅಂತಿದ್ದಾರೆ. ಹಾಗೆ ಗೆಟಿಲ್ರವರ ಪ್ರಕಾರ ರಾಜ್ಯ ಹಿಂದೆ ಹೇಗಿತ್ತು ಎಂಬ ಐತಿಹಾಸಿಕ ಅವಲೋಕನವನ್ನು ಮಾಡುತ್ತೆ, ಮತ್ತು ಅದು ಈಗ ಹೇಗಿದೆ ಅನ್ನೋದನ್ನು ಬಗ್ಗೆ ಯೋಚನೆ ಮಾಡುತ್ತೆ, ಮತ್ತು ಅದು ಮುಂದೆ ಹೆಂಗಿರುತ್ತೆ, ಫ್ಯೂಚರ್ನಲ್ಲೂ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ನೈತಿಕ ಚರ್ಚೆಯನ್ನು ನಾವು ಪೊಲಿಟಿಕಲ್ ಸೈನ್ಸ್ ಅಂತ ಕರಿತೀವಿ ಅಂತ ಹೇಳಿದ್ದಾರೆ. ಮತ್ತು ಪಾಲ್ ಜೆನೆಟ್ ಇವರ ಪ್ರಕಾರ ರಾಜ್ಯದ ಮೂಲಾಧಾರ ಹಾಗೂ ಸರ್ಕಾರದ ತತ್ವಗಳನ್ನು ವಿವರಿಸುವ ಒಂದು ಸಾಮಾಜಿಕ ವಿಜ್ಞಾನಗಳ ಒಂದು ಭಾಗ ಇದು. ಪೊಲಿಟಿಕಲ್ ಸೈನ್ಸ್ ಅನ್ನುವಂಥದ್ದು ಸೋಷಿಯಲ್ ಸೈನ್ಸ್ನ ಒಂದು ಭಾಗ, ಒಂದು ರಾಜಕೀಯ ಒಂದು ಸಿವಿಕ್ ಮ್ಯಾಟ್ರಿ ನಾವೇನು ಕರಿತೀವಿ, ಪೊಲಿಟಿಕಲ್ ಒಂದು ಸ್ಪೇಸ್ ಅಂತ ನಾವೇನು ಕರಿತೀವಿ, ಅಲ್ಲಿ ನಾವು ಅದು ಅಧ್ಯಯನ ಮಾಡೋದನ್ನು ರಾಜ್ಯಶಾಸ್ತ್ರ ಅಂತ ಕರಿತೀವಿ. ಮತ್ತು ಅಂತಿಮವಾಗಿ ನಾವು ಹೇಳೋದಾದರೆ ಪೊಲಿಟಿಕಲ್ ಲೈಫ್, ಒಬ್ಬ ಮನುಷ್ಯನ ಪೊಲಿಟಿಕಲ್ ಲೈಫ್, ಒಂದು ರಾಜಕೀಯ ಜೀವನ, ಒಬ್ಬ ಮನುಷ್ಯನ ಪೊಲಿಟಿಕಲ್ ಲೈಫ್ ಅಂತ ನಾವೇನು ಕರಿತೀವಿ. ಪೊಲಿಟಿಕಲ್ ಲೈಫ್ ಅಂದರೆ ಅರ್ಥ ಏನು? ನಾವು ಮಾಡಿದ್ದೆಲ್ಲ ಪೊಲಿಟಿಕಲ್ ಲೈಫ್ ಆಗುತ್ತಾ? ಇಲ್ಲ. ಪೊಲಿಟಿಕಲ್ ಲೈಫ್ ಯಾವುದು ಅಂತ ಹೇಳಿದ್ರೆ, ನಾವು ವೋಟಿಂಗ್ ಮಾಡೋದಾಗಿರ್ಬೋದು, ಅಥವಾ ಎಲೆಕ್ಷನಿಗೆ ನಿಲ್ಲೋದಾಗಿರ್ಬೋದು, ಅಥವಾ ರಾಜಕೀಯ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಾಗಿರ್ಬೋದು, ಸಮೀಕ್ಷೆ ಮಾಡೋದಾಗಿರ್ಬೋದು, ಭವಿಷ್ಯವನ್ನು ನುಡಿಯೋದಾಗಿರ್ಬೋದು. ಇವೆಲ್ಲವೂ ಕೂಡ ನೀತಿ ನಿರೂಪಣೆ ಆಗಿರ್ಬೋದು, ಇವೆಲ್ಲವೂ ಕೂಡ ಒಂದು ಸರ್ಕಾರದ ಮೇಲೆ ಒತ್ತಡವನ್ನು ಹೇರೋದಾಗಿರ್ಬೋದು, ಟೀಕೆ ಮಾಡೋದಾಗಿರ್ಬೋದು. ಇವೆಲ್ಲವೂ ಕೂಡ ಒಂದು ರಾಜಕೀಯ ವಿಷಯ. ರಾಜಕೀಯ ಕ್ಷೇತ್ರದಲ್ಲಿ ಮನುಷ್ಯ ಏನೇನೆಲ್ಲ ಮಾಡ್ತಾನೋ ಅದನ್ನು ರಾಜಕೀಯ ಒಂದು ಲೈಫ್, ಪೊಲಿಟಿಕಲ್ ಲೈಫ್. ಎಲ್ರಿಗೂ ಸೋಷಿಯಲ್ ಲೈಫ್ ಇದೆ, ಎಕನಾಮಿಕ್ ಲೈಫ್ ಇದೆ. ಹೇಗಿದೆಯೋ ಹಾಗೆ ಪೊಲಿಟಿಕಲ್ ಲೈಫೂ ಇದೆ.
ಸೊ ಈ ಪೊಲಿಟಿಕಲ್ ಲೈಫ್ನ ಅಧ್ಯಯನ ಮಾಡೋದನ್ನೇ ನಾವು ರಾಜ್ಯಶಾಸ್ತ್ರ ಅಂತ ಕರಿತೀವಿ. ಈ ಒಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನ ನಾವು ತಿಳ್ಕೊಂಡಿದ್ದೀವಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಅರ್ಥ, ಹಾಗೆ ಅದರ ಉತ್ಪತ್ತಿ ಹಾಗೂ ಅದರ ವ್ಯಾಖ್ಯೆಗಳ ಬಗ್ಗೆ ಅಧ್ಯಯನ ಮಾಡ್ಕೊಂಡಿದ್ದೀವಿ. ಥ್ಯಾಂಕ್ ಯು.